ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹಾಸನದಲ್ಲಿರೋ ಒಂದು ತುಂಬ ಪ್ರಮುಖವಾದ ದೇವಸ್ಥಾನದ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಹಾಸನದವರಾಗಿದ್ದರೆ ಅದು ನಿಮಗೆ ತುಂಬ ಫೆಮಿಲಿಯರ್ ಪ್ಲೇಸ್ ಆಗಿರುತ್ತೆ. ಹೌದು, ನಾನಿವತ್ತು ಮಾತಾಡ್ತಿರೋ ದೇವಸ್ಥಾನ ಬಂದುಬಿಟ್ಟು ಪುರದಮ್ಮ ದೇವಸ್ಥಾನ ಅಂತ ಹೇಳಿಬಿಟ್ಟು. ಇದರ ಬಗ್ಗೆ ವಿಶೇಷವಾಗಿ ಏನಂದರೆ ನಿಮಗೆ ಏನಾದರೂ ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಅದು ಆಗಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಬಂದು ನಾನು ಏನಾದರೂ ಒಂದು ವಿಶೇಷ ಪ್ರಾಣಿ ಬಲಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹರಕೆ ಮಾಡ್ಕೊಳ್ತಾರೆ. ಎಸ್ಪೆಷಲಿ ಇಲ್ಲಿ ಕೋಳಿ ಮತ್ತು ಹಂದಿಯನ್ನು ಬಲಿ ಕೊಟ್ಟು ಇಲ್ಲೇ ಅಡುಗೆ ಮಾಡಿ ತಿಂದು ದೇವಿಗೆ ತಳಿಗೆ ಒಪ್ಪಿಸಿ ಹೋಗ್ತಾರೆ. ಇದು ಅಷ್ಟೇ ಪವರ್ಫುಲ್ ದೇವಸ್ಥಾನ ಅಂತ ನಾನು ಹೇಳ್ತೀನಿ. ಇಲ್ಲಿ ಏನಾದರೂ ಇವಿಲ್ ಐ ಪ್ರೊಟೆಕ್ಷನ್ ಬೇಕಂದರೆ ಅಥವಾ ಯಾರಾದರೂ ಮಾಟ ಮಂತ್ರ ಅಥವಾ ಏನಾದರೂ ಮಾಡಿಸಿದರೆ ಅದನ್ನು ನೀವು ನೆರವೇರಿಸ್ಕೊಳ್ಬೇಕು, ಅದನ್ನು ತೊಡೆದು ಹಾಕಬೇಕು ಅಂತ ಇದ್ದರೆ, ಮತ್ತೇನಾದರೂ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋ ಸಂಕಲ್ಪ ಆದಷ್ಟು ಬೇಗ ನೆರವೇರಬೇಕು ಅಂತ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡ್ಬೋದು. ಇದು ಬೀಕನಹಳ್ಳಿ ಗ್ರಾಮದಲ್ಲಿದೆ, ಪುರದಮ್ಮ ದೇವಸ್ಥಾನ ಅಂತ ಹೇಳಿ. ಹೌದು, ಇಲ್ಲಿ ನಾನ್ ವೆಜ್ ಅಡುಗೆನೇ ಸ್ಪೆಷಲ್ ಅಂತ ಹೇಳ್ಬೋದು. ಅದನ್ನು ದೇವಿಗೆ ತಳಿಗೆ ಕೊಟ್ಟು ಇಲ್ಲೇ ಅಡುಗೆ ಮಾಡಿ ತಿಂದು ವಿಶೇಷವಾಗಿ ರಿಲೇಟಿವ್ಸ್ನೆಲ್ಲ ಕರೆದು ಫಂಕ್ಷನ್ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ನಾವು ಕೂಡ ಒಂದು ಫಂಕ್ಷನ್ಗೋಸ್ಕರ ವಿಸಿಟ್ ಮಾಡಿದ್ದೆ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಇದರಲ್ಲಿ ಏನಂತಂದರೆ ಇದರಲ್ಲಿ ಶತ್ರುನಾಶ ಮಾಡೋಕ್ಕೆ ಅಥವಾ ಅವರೇನಾದರೂ ನಿಮಗೆ ಕೆಟ್ಟದಾಗಿ ಏನಾದರೂ ಮಾಡಿಸಿದ್ರೆ ಅದರ ನಿವಾರಣೆಗೋಸ್ಕರ ಕೂಡ ಇಲ್ಲಿ ಬಂದು ದೇವಿಗೆ ಬಲಿ ಕೊಡ್ತಾರೆ. ಇನ್ನೊಂದು ವಿಶೇಷತೆ ಏನಂತಂದರೆ ಎಷ್ಟು ಜನ ಬಲಿ ಕೊಡೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿ ಮೊಸರನ್ನು ಕೂಡ ಮಾಡ್ಕೊಂಬಂದು ದೇವಿಗೆ ಒಪ್ಪಿಸ್ಬಿಟ್ಟು ಹೋಗ್ತಾರೆ. ಎಷ್ಟು ಪವರ್ಫುಲ್ ದೇವರು ಅಂತ ಹೇಳಿದರೆ ನೀವು ಏನೇ ಕೇಳ್ಕೊಂಡ್ರೂ ಕೂಡ ಇಲ್ಲಿ ನೆರವೇರುತ್ತೆ. ಇಲ್ಲಿ ನೋಡ್ಬೋದು ನೀವು, ತಾಯಿ ಪುರದಮ್ಮ ದೇವಿ ಇದು ಒಂದು ಪವಾಡ ಕ್ಷೇತ್ರ ಅಂತಲೇ ಹೇಳ್ತಾರೆ. ಹಾಸನದವರಂತೂ ತುಂಬ ಫೆಮಿಲಿಯರ್ ಪ್ಲೇಸ್ ಇದು. ನಿಮಗೆ ಏನಾದರೂ ಸಂಕಲ್ಪ ಇತ್ತು ಅಥವಾ ಏನಾದರೂ ಒಂದು ಕೆಲಸ ಕಾರ್ಯ ನೆರವೇರಬೇಕು ಅಂತಂದರೆ ಇಲ್ಲಿ ಬಂದು ಭಕ್ತಿಯಿಂದ ಕೇಳಿಕೊಂಡ್ರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋ ಪ್ರತೀತಿ ಇದೆ. ಆ್ಯಂಡ್ ಅದನ್ನು ನಾವು ಎಲ್ಲ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಇದ್ರ ಬಗ್ಗೆ ನಾನು ನಿಮಗೂ ಕೂಡ ತಿಳಿಸ್ಕೊಡ್ಬೇಕಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ನೀವೇನಾದರೂ ಸುತ್ತಮುತ್ತದವರಾಗಿದ್ದರೆ ಖಂಡಿತವಾಗ್ಲೂ ಭಕ್ತಿಯಿಂದ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಆ ದೇವಿ ಹತ್ರ ಏನು ಬೇಕೋ ಎಲ್ಲ ಕೇಳ್ಕೊಳ್ಳಿ, ಖಂಡಿತ ಆಗುತ್ತೆ. ಮೇಯ್ನಾಗಿ ಬಂದುಬಿಟ್ಟು ಮಂಗಳವಾರ ಅಥವಾ ಶುಕ್ರವಾರ ಇಲ್ಲಿಗೆ ವಿಸಿಟ್ ಮಾಡ್ತಾರೆ, ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಇಲ್ಲಿ ಜನಸಾಗರನೇ ಹರಿದು ಬರುತ್ತೆ. ತುಂಬಾ ರಶ್ ಇರುತ್ತೆ, ಅಷ್ಟು ನಂಬುತ್ತಾರೆ ಜನ ಈ ದೇವಿ ಪವಾಡನ. ಅದು ನಿಜವಾಗ್ಲೂ ಅಷ್ಟೇ ಪವರ್ಫುಲ್ ಅಂತ ಹೇಳಿ ಪ್ರತೀತಿ ಕೂಡ ಇದೆ. ಮತ್ತು ನಿಮಗೆ ಇಲ್ಲೇ ದೇವಸ್ಥಾನದ ಹತ್ರನೇ ನಿಮಗೆಲ್ಲ ಹಣ್ಣು ಕಾಯಿ ಆಗಿರ್ಬೋದು ಅಥವಾ ನಿಮಗೆ ತಳಿಗೆ ಮಾಡಿ ಒಪ್ಪಿಸ್ಲಿಕ್ಕೆ ಪಾತ್ರೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ಸುತ್ತಮುತ್ತದಲ್ಲೇ ಅವೈಲಬಲ್ ಇರುತ್ತೆ. ಹಾಗೆ ಅಡುಗೆ ಮಾಡಿ ತಿನ್ನೋಕ್ಕೆ ಮಳಿಗೆಗಳು ಕೂಡ ಇದ್ದಾವೆ, ಅದನ್ನು ಕೂಡ ನೀವು ಬಾಡಿಗೆಗೆ ತಗೊಂಡು ಮಾಡಿ ಕೊಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಮೀಟ್ ಮಾಡೋಣ. ಬಾಯ್.